ಹಾಯ್, ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಹಳಿಲಿಂದ. ಮನೆ ಹತ್ರ ಒಂದು ಕಡಲೆಕಾಯಿ ಹಾಕಿದ್ವಿ ನೋಡಿ, ಬಂದು ಎಷ್ಟು ಚೆನ್ನಾಗಿ ತಿಂತಾ ಇದೆ ಅಂದ್ಬಿಟ್ಟು ಎರಡು ಕಾಲು ಇಟ್ಕೊಂಡು. ಇಟ್ ವಾಸ್ ಕ್ಯೂಟ್. ಆಮೇಲೆ ಮಶ್ರೂಮು, ಕ್ರೀಮು ಮತ್ತು ಬಟರು, ಆರಿಗ್ಯಾನೋ ಎಲ್ಲ ಆರ್ಡರ್ ಮಾಡಿದ್ದೆ. ಒಂದು ರೆಸಿಪಿ ನೋಡಿದ್ದೆ, ಕ್ರೀಮಿ ಮಶ್ರೂಮ್ ಗ್ರೇವಿ ಅಂತ, ರೆಸ್ಟೋರೆಂಟ್ ಸ್ಟೈಲು ಸಖತ್ತಾಗಿ ಬಂದಿತ್ತು ಗೈಸ್. ನೆಕ್ಸ್ಟು ಸಂಜೆ ಹಂಗೆ ಹೋಗಿದ್ದು ಯಾವ ಟೆಂಪಲ್ ಅಂತ ನೀವೇ ಹೇಳಿ, ನಾನು ಹೇಳಲ್ಲ. ಬೆಂಗಳೂರಲ್ಲಿ ಇರೋದಿದು. ಸೊ ನೋಡೋಣ, ಕಮೆಂಟ್ ಮಾಡಿ ಯಾವ ಟೆಂಪಲ್ ಅಂತ ಯಾರ್ಯಾರಿಗೆ ಗೊತ್ತಿದೆ. ಇದು ಅಲ್ಲೇ ಇದೆ. ಹೆವಿ ಮನಸ್ಸಿಗೆ ಶಾಂತಿ ಅನ್ನಿಸ್ತು. ಅಷ್ಟು ಬ್ಯೂಟಿಫುಲ್ ಆ್ಯಂಡ್ ಕಾಮ್ ಆಗಿದೆ ಇಲ್ಲಿ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ. ಆಮೇಲೆ ಅಲ್ಲಿ ಒಳಗಡೆ ಹೋದರೆ ಒಂಥರ ಪೂಜೆ ನಡೀತಿರುತ್ತೆ, ಸಾಂಬ್ರಾಣಿ ಎಲ್ಲ ಹಾಕಿರ್ತಾರೆ. ಅದರೊಳಗೆ ಹೋಗಿದ ತಕ್ಷಣ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಂಗೆ ಆಗ್ಬಿಡ್ತು ಗೈಸ್. ಎಂಟ್ರಿ ಕೊಟ್ಟಿದ ತಕ್ಷಣವೇ ಅಷ್ಟು ಚೆನ್ನಾಗಿತ್ತು, ಒಂಥರ ಪಾಸಿಟಿವ್ ವೈಬ್ ಅಂತಾರಲ್ಲ, ಸೊ ಆ ಪಾಸಿಟಿವ್ ವೈಬ್ ಇದೆ ಇಲ್ಲಿ ತುಂಬ. ಸೊ ನೀವು ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ. ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಯಾವ ಟೆಂಪಲ್ ಅಂತ ಕಮೆಂಟಲ್ಲಿ ಕೇಳಿ, ನಾನೇ ಹೇಳ್ತೀನಿ ಯಾವ ಟೆಂಪಲ್ ಇದು ಅಂತ. ಲೈಫಲ್ಲಿ ಎಲ್ಲರೂ ಎಲ್ಲದರಲ್ಲೂ ಎಷ್ಟು ಬ್ಯುಸಿಯಾಗಿ ಹೋಗಿರ್ತಾರೆ. ಸಮ್ಟೈಮ್ಸ್ ನಮಗೆ ಅಂತ ಟೈಮ್ ತೆಗ್ದಿಡಬೇಕಾಗುತ್ತೆ. ಮೆಡಿಟೇಷನ್ ಮಾಡಬೇಕು, ಆಧ್ಯಾತ್ಮ ಇರಬೇಕು ಗೈಸ್ ಲೈಫಲ್ಲಿ. ಇಲ್ಲಾಂದರೆ ಸುಮ್ಮನೆ ಒಂಥರ ಲೈಫ್ ಓಡ್ತಾ ಇದೆ, ಫುಲ್ ಯಾವುದೋ ಇದಕ್ಕೆ ಸಿಗಾಕೋಬಿಟ್ಟಿದ್ದೀವಿ ಅನ್ನೋ ರೀತಿ ಫೀಲ್ ಬರುತ್ತೆ. ಸ್ವಲ್ಪ ಪಾಸ್ ಮಾಡಿಕೊಂಡು ಸ್ವಲ್ಪ ಸ್ಲೋ ಲೈಫ್ನ ಕೂಡ ಲೀಡ್ ಮಾಡಬೇಕು. ಈ ಥರ ಯಾವಾಗ ನಮಗೆ ಬೇಕು ಅನಿಸುತ್ತೆ ಮೆಂಟಲ್ ಪೀಸ್ಗೋಸ್ಕರ ಟೆಂಪಲ್ ಈ ಥರ ಎಲ್ಲ ಇಷ್ಟ ಆದಾಗ ಹೋಗಬೇಕಾಗುತ್ತೆ. ಸೊ ಇದಾಯಿತು. ಇದಾದಮೇಲಿಂದ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಹಾಗೆ ವಾಕ್ ಹೋಗಿದ್ದು. ಆಮೇಲೆ ನೈಟು ಸ್ವಲ್ಪ ಕೇರಮ್ ಬೋರ್ಡ್ ಆಡೋಣ ಅಂತ ಅಂದ್ಬಿಟ್ಟು ಕೇರಮ್ ಬೋರ್ಡ್ ಆಡ್ತಾ ಇದ್ವಿ. ಸುಮ್ಮನೆ ಹಾಗೆ ಟೈಮ್ ಸ್ಪೆಂಡ್ ಮಾಡೋಣ. ಸೊ ಮಾತಾಡಿರ್ತೀವೋ ಇಲ್ವೋ ಒಬ್ರಿಗೊಬ್ರು ಜಾಸ್ತಿ, ಅದು ಇದು ಬ್ಯುಸಿಲಿ. ಸೊ ಈ ಥರನಾದರೂ ಒಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನಾವು ಹೋಗಿದ್ದೆ ಎಲ್ಲಿಗೆ ಅಂತ ನೀವೇ ಹೇಳಿ. ಮೇ ಬಿ ಎಲ್ರಿಗೂ ಗೊತ್ತಾಗೇ ಆಗುತ್ತೆ. ಎಸ್, ಈ ಫೋಟೋ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಹೋದ್ವಿ ಮೈಸೂರಿಗೆ. ಚಾಮುಂಡಿ ದೇವಿ ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ಆದರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು ಗೈಸ್, ತಡ್ಕೊಳಕ್ಕಾಗಲಿಲ್ಲ. ಕ್ಯೂ ಇತ್ತು, ಸ್ವಲ್ಪ ಕ್ಯೂ ಅಲ್ಲಿ ನಿಂತ್ವಿ, ಹೋದ್ವಿ. ಇದು ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಊಟ ಎಲ್ಲ ಚೆನ್ನಾಗಾಯಿತು. ಓಕೆ, ಮೈಸೂರು ಎಕ್ಸಿಬಿಷನ್ ಕೂಡ ನೋಡ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ಹೋಲ್ ಡೇ ಅಲ್ಲೇ ಮುಗೀತು. ಇದು ನೆಕ್ಸ್ಟ್ ಡೇ ಬ್ಲಾಗಲ್ಲಿ ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡ್ಕೊಂಡಿದ್ವಿ, ಅಕ್ಕಿ ರೊಟ್ಟಿ. ಎಸ್, ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ವಿ. ಅದಕ್ಕೆ ವೆಜಿಟೇಬಲ್ ಕರಿ. ಓಕೆ, ಅಕ್ಕಿ ರೊಟ್ಟಿ ವೆಜಿಟೇಬಲ್ ಕರಿ ತುಂಬ ಚೆನ್ನಾಗಿತ್ತು. ಸೊ ನೋಡಿ, ಸಿಂಪಲ್ಲಾಗಿ ಮಾಡ್ತೀವಿ ಅಕ್ಕಿ ರೊಟ್ಟಿ. ಇದು ನಮ್ಮ ಕಡೆ ಮಸಾಲೆದು ಮಾಡ್ಕೋತೀವಿ, ಬಟ್ ಅದನ್ನು ಮಾಡಿದಾಗ ಒಂದ್ಸತಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತೀವಿ ಅಂತ. ಸೊ ವೆಜಿಟೇಬಲ್ ಕರಿದು ಜೊತೆ ತುಂಬ ಚೆನ್ನಾಗಿತ್ತು ಟೇಸ್ಟು. ಚಟ್ನಿನೇ ತಿಂದು ಸಾಕಾಗಿದ್ದಾಗ ಈ ಥರ ಗ್ರೇವಿ, ಸಾಗು ಈ ಥರ ಮಾಡ್ಕೊಂಡು ತಿಂದರೆ ಅಕ್ಕಿ ರೊಟ್ಟಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮೀನು ಸಾರು ಅಕ್ಕಿ ರೊಟ್ಟಿ ಕಾಂಬಿನೇಷನು ಗೊತ್ತಾ, ಅದಂತೂ ಹೆವನ್ ಆ ಥರ ಇರುತ್ತೆ. ಐ ಥಿಂಕ್ ಕುವೆಂಪು ಅವ್ರಿಗೂ ಇಷ್ಟ ಅಂತ ಅಂತಾರೆ, ಕೇಳಿರ್ಬೋದು ನೀವು ಯಾರಾದರೂ. ಸೊ ಅದಾದಮೇಲೆ ಕಿವಿ ಫ್ರೂಟ್ ತಿಂದಿದ್ದಾಯಿತು. ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಇರೋ ಚೋಟ ಬಂದಿದ್ಲು. ಅವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಅಪ್ಪ, ಈಗಿನ ಕಾಲದ ಮಕ್ಕಳಂತೂ ದೇವ್ರೆ ಹೆಂಗೆ ಬೇಕಂಗೆ ಮಾತಾಡ್ತಾರೆ, ಏನಕ್ಕೂ ಹೆದರ್ಕೊಳ್ಳೋದು ಗೈಸ್. ಅವ್ರನ್ನಂತೂ ತಡೆಯೋದಕ್ಕಾಗೋದೇ ಇಲ್ಲ.
ಕಾಲು ಕೆಳಗೆ ಬಿಡು, ಕಾಲು ಗಲೀಜು ಮಾಡಬಾರ್ದು. ಮೇಲೆಲ್ಲ ಬರೀ ಕಾಲಲ್ಲಿ ಓಡಾಡಿರ್ತೀಯ. ಕಾಲು ಕೆಳಗೆ ಬಿಡು, ಕಾಲು ಕೆಳಗೆ ಬಿಡು. ಒದೆ ಕೊಡ್ತೀನಿ ನಾನು ನಿಜವಾಗ್ಲೂ ಮನುಷ್ಯ. ಕಾಲು ಕೆಳಗೆ ಬಿಡು, ಗಲೀಜು ಮಾಡಬಾರ್ದು ಇಲ್ಲಿ. ಆಮೇಲೆ ರಾತ್ರಿಗೆ ಏನು ಅಷ್ಟೇನು ಬೇಡ ಅನ್ನಿಸ್ತಿತ್ತು ಊಟ. ಸೊ ಸಿಂಪಲ್ಲಾಗಿ ಗೋಧಿ ದೋಸೆನ ಮಾಡಿಕೊಟ್ರು. ಸೊ ಅದಾಯಿತು. ಅದ್ರ ನೆಕ್ಸ್ಟ್ ಡೇ ನಾನು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಿತ್ತು, ರೀಲ್ಸ್. ಅದನ್ನು ಟ್ರೈ ಮಾಡ್ತಾ ಇದ್ದೆ. ಸೊ ಆ ರೀಲ್ಸ್ದೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ. ಆಮೇಲೆ ಅದಾದಮೇಲೆ ಸ್ವಲ್ಪ ಸಾಮಾನು ಬೇಕಿತ್ತು ಗೈಸ್. ಎಷ್ಟು ಸಾಮಾನು ತರಿಸೋದು ಅಪ್ಪ ದೇವ್ರೆ. ಆನ್ಲೈನ್ ಇರೋದಕ್ಕೆ ಸರಿ ಹೋಯ್ತಿಲ್ಲ, ಅಂದರೆ ಪ್ರತಿಯೊಂದಕ್ಕೂ ಹೋಗಿ ತರಬೇಕಾಗ್ತಿತ್ತು. ಸೊ ಇದು ಊಟದ್ದು ಮಧ್ಯಾಹ್ನಕ್ಕೆ ಮಾಡ್ಕೊಂಡಿರೋದು ಚಿಕನ್ ಗ್ರೇವಿ. ನಾನ್ ವೆಜ್ ತಿಂದಮೇಲೆ ಐಸ್ ಕ್ರೀಮ್ ಕೂಡ ಮ್ಯಾಂಡೇಟರಿ ಅಲ್ವಾ. ಸೊ ಇಲ್ಲಿ ನೋಡಿ ಐಸ್ ಕ್ರೀಮ್ ಒಂಥರ ಪೈನಾಪಲ್ ಮತ್ತು ಕಲ್ಲಂಗಡಿ ಹಣ್ಣಿಂದೆಲ್ಲ ಬಂದಿದೆ. ಸೊ ಐಸ್ ಕ್ರೀಮ್ ತಿಂದಾಯಿತು ಗೈಸ್. ಸೊ ಅದಾದಮೇಲೆ ನಾನು ಈ ವೀಕಲ್ಲಿ ಒಂದು ಫಂಕ್ಷನ್ಗೆ ಹೋಗಿದ್ವಿ ಶಿವಮೊಗ್ಗಕ್ಕೆ. ಸೊ ಅಲ್ಲಿ ಇದು ಅಶೋಕ ಹೋಟ್ಲಲ್ಲಿ ಸ್ಟೇ ಆಗಿದ್ವಿ. ಒಂದು ನಾಮಕರಣ ಇತ್ತು, ಅದ್ರದ್ದು ವೀಡಿಯೋ ಹಾಕೋದು ಮರ್ತಿದ್ದೆ. ಸೊ ಇವತ್ತು ಸಿಕ್ತು ವೀಡಿಯೋ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ. ಸೊ ಹಾಗೆ ಹೋಗಿದ ತಕ್ಷಣ ಒಂದು ಮ್ಯಾಂಡೇಟ್ರಿ ಫೋಟೋ ಹಾಕಬೇಕಲ್ಲ. ಸೊ ಅದು ಆಯಿತು. ಅದಾದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು ನಾಮಕರಣ. ನೆಕ್ಸ್ಟ್ ಈಗ ಪೋಸ್ಟ್ ಫಂಕ್ಷನ್ ಫೋಟೋಸ್. ಸೊ ಇದು ಕೂಡ ಮ್ಯಾಂಡೇಟ್ರಿ ಅಲ್ವಾ. ಸೊ ಹಾಗೆ ಫೋಟೋ ತಕ್ಕೊಂಡಿದ್ದಾಯಿತು, ರೆಡಿಯಾಗಿದ್ದು. ಸೊ ಇಲ್ಲಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೀವಿ. ಆಮೇಲೆ ಇನ್ನೊಂದು ಹೇಳ್ಬೇಕಿತ್ತು, ಏನಂದರೆ ನಮ್ಮ ಮನೆ ಹತ್ರ ಒಂದು ಬೆಕ್ಕಿದೆ ಗೈಸ್. ನೋಡಿ ಇಲ್ಲಿ ಚಿಕ್ಕ ಹುಲಿ ಮರಿ ಥರ ಇದೆ. ಅಪ್ಪ ಹೆಂಗಿದೆ ಅಂದರೆ ನೋಡಿ, ಅದ್ರ ಬಾಲ ನೋಡಿ, ಅದನ್ನ ನೋಡಿ ಇಷ್ಟು ದಪ್ಪ ಇದೆ ನೋಡಿ ಅಲ್ಲಿ ಬಾಲ. ಯಪ್ಪ ನೋಡಿದ್ರೆ ಭಯ ಆಗ್ಬಿಡುತ್ತೆ, ಆ ಥರ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಹಾಲು ಕಾಯಕ್ಕಿಟ್ಟಿದ್ದಾಗ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ತುಂಬ ದಿವಸದಿಂದ. ಅಂದರೆ ಕವನ ಅದು ಇದೆಲ್ಲ ಬರೆಯೋದಕ್ಕೆ ನನಗೆ ಬೇಕಾಗುತ್ತೆ ಅಂತ ಈ ಥರ ವೀಡಿಯೋಗಳನ್ನ ಹಾಕಿ ಊರಿಗೆ ಹೋಗಿದ್ದಾಗ. ಸೊ ಅದ್ರದ್ದು ವೀಡಿಯೋ ಇದು. ಸೊ ಇಲ್ಲಿ ನೋಡಿ ಕವನ ಅನ್ನಲ್ಲ, ಒಂದು ಸಿಂಪಲ್ ಕವನ ಹಾಕಿದ್ದೀನಿ ನಾನು ಬರೆಯೋದು. ಇಷ್ಟ ಇದ್ದರೆ ಓದಿ, ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್.